ಇಂದಿರಾ ಗಾಂಧಿ ಅವರು ಒಂದು ತುರ್ತು ಪರಿಸ್ಥಿತಿಯನ್ನ ಇಡೀ ದೇಶದ ಮೇಲೆ ಏರಿದ್ರು. ಈಗ ಸರಿಸುಮಾರು ಒಂದು 50 ವರ್ಷ ಕಳೆದೋಗಿದೆ. ಬಹುಶಃ ಇವತ್ತಿನ ಈ ಸರ್ಕಾರದ ಸರ್ವಾಧಿಕಾರಿ ಮನಸ್ಥಿತಿಯನ್ನ ನೋಡಿದಾಗ ಆ 50ನೇ ವರ್ಷದ ಸುವರ್ಣ ಮಹೋತ್ಸವವನ್ನ ಕರ್ನಾಟಕದಲ್ಲಿ ಆಚರಣೆ ಮಾಡ್ತಾ ಇದ್ದಾರೇನೋ ಅಂತಕ್ಕಂಥದ್ದು ನನ್ನ ಭಾವನೆ. ವಿಧಾನಸೌಧ ಒಂದು ರೀತಿ ನಮಗೆ ಶಕ್ತಿ ಸೌಧ ಇದ್ದಂತೆ. ಇಂಥ ಒಂದು ಶಕ್ತಿ ಸೌಧದಲ್ಲಿ ಇವತ್ತು ಎಮರ್ಜೆನ್ಸಿ 2.0ನ ಡಿಕ್ಲೇರ್ ಮಾಡ್ತಕ್ಕಂಥದಕ್ಕೆ ಇವತ್ತು ಕಾಂಗ್ರೆಸ್ನವರು ಮುಂದಾಗಿದ್ದಾರೆ. ಇಂಥ ಸರ್ವಾಧಿಕಾರಿ ಮನಸ್ಥಿತಿ ಬಹುಶಃ ಈ ಕಾಂಗ್ರೆಸ್ನವ್ರನ್ನ DNA ಈಗಾಗಲೇ ರಕ್ತಗತವಾಗಿ ಬಹುಶಃ ಅವ್ರಿಗೆ ಹಿಂದಿನಿಂದನೂ ಕೂಡ ಇದು ಒಂದು ರೀತಿ ಅಭ್ಯಾಸ ಆಗ್ಬಿಟ್ಟಿದೆ. ಆದರೆ ಒಂದು ನಾನು ಹೇಳ್ತಕ್ಕಂಥದ್ದು, ಮಾಧ್ಯಮದ ಸ್ನೇಹಿತರು ಸಂವಿಧಾನದ ಅಡಿ ಅವ್ರಿಗೆ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಕ್ಕಂಥದಕ್ಕೆ ಅವ್ರಿಗೆ ಎಲ್ಲ ರೀತಿಯಾದಂಥ ಹಕ್ಕುಗಳಿದೆ. ಆದರೆ ಇವತ್ತು ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಕಾರಣಗಳೇನು, ಭದ್ರತೆನೋ ತಾಂತ್ರಿಕ ಸಮಸ್ಯೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಇವತ್ತು ಈ ಒಂದು ನಿರ್ಧಾರವನ್ನ ತಗೊಳ್ಬೇಕಾಗ್ತದೆ, ಮಾಧ್ಯಮದವ್ರ ಮೇಲೆ ನಿರ್ಬಂಧವನ್ನ ಏರ್ಬೇಕಾಗ್ತದೆ ಅಂತಾರೆ. ಆದರೆ ಒಂದು ಇಲ್ಲಿ ಸ್ಪಷ್ಟವಾಗಿ ತಿಳಿತಕ್ಕಂಥದ್ದು, ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಸರ್ಕಾರದ ಜನಪ್ರತಿನಿಧಿಗಳು ವಿಧಾನಸೌಧದಲ್ಲಿ ನಡೆಸ್ತಾ ಇರ್ತಕ್ಕಂಥ ಅವ್ಯವಹಾರಗಳು, ಭ್ರಷ್ಟಾಚಾರಗಳು, ಅನೇಕ ಲೋಪದೋಷಗಳನ್ನ ಮುಚ್ಚುಮರೆ ಮಾಡ್ಕೊಳ್ಳೋದಕ್ಕೋಸ್ಕರ ಇವತ್ತು ಇಂಥ ಒಂದು ನಿರ್ಬಂಧಗಳನ್ನ ಮಾಧ್ಯಮದ ಸ್ನೇಹಿತರ ಮೇಲೆ ಏರ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅತ್ಯಂತ ಕರಾಳವಾದಂತ ಒಂದು ದಿನ ಇವತ್ತು ಈ ಕಾಂಗ್ರೆಸ್ನ ಸರ್ಕಾರಕ್ಕೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಮೊದಲು ಇಂಥ ಜನವಿರೋಧಿ ನೀತಿಗಳನ್ನ ಜೊತೆಯಲ್ಲಿ ಪತ್ರಿಕೋದ್ಯಮನ ಸ್ನೇಹಿತರನ್ನ ಕಟ್ಟಾಕ್ತಕ್ಕಂಥದ್ರಲ್ಲಿ ಏನು ಕೈಗಳನ್ನ ಹಾಕಿದ್ದಾರೆ ಕಾಂಗ್ರೆಸ್ನವರು, ಇದನ್ನ ಮೊದಲು ಇವರು ಬಿಡ್ತಕ್ಕಂಥದ್ದು ಸೂಕ್ತ. ಇಲ್ಲ ಅಂದ್ರೆ ಜನತಾದಳ ಪಕ್ಷ, ನಾಡಿನ 7 ಕೋಟಿ ಕನ್ನಡಿಗರು ಇವತ್ತು ಪತ್ರಿಕೋದ್ಯಮ ಸ್ನೇಹಿತರ ಜೊತೆ ಇದ್ದಾರೆ. ಜನತಾದಳ ಪಕ್ಷವೂ ನಿಮ್ ಜೊತೆ ಇದ್ದೇವೆ. ನಿನ್ನೆ ದಿನ ಹೋರಾಟ ಕೈಗೆ ಎತ್ಕೊಂಡಿದ್ದೀರಿ, ನಿಮ್ಮ ಹೋರಾಟದಲ್ಲಿ ನಾವು ಕೂಡ ಪಾತ್ರ ವಹಿಸ್ತೇವೆ. ಎರಡನೇದು, ಈಗ ಕೊತ್ತೂರು ಮಂಜುನಾಥ್ ಅವರು ಬಹಿರಂಗವಾಗಿ ಹೇಳಿರುವಂತದ್ದು, ಈ ಹೆಲಿಕಾಪ್ಟರ್ ಯೂನಿಟ್ ಉದ್ಘಾಟನೆ ಮಾಡೋದ ಸಂದರ್ಭದಲ್ಲಿ ಸ್ಥಳೀಯ ರಾಜಕಾರಣಿಗಳನ್ನ ಗಣನೆಗೆ ತೆಗೆದುಕೊಂಡಿಲ್ಲ, ಅವರಿಗೆ ಪವರ್ ಕೊಡೋಂಥದ್ದು ಬೇಡ, ಕೈಗಾರಿಕೆಯನ್ನ ಸ್ಥಾಪನೆ ಮಾಡೋದಕ್ಕೆ ಬಿಡೋದು ಬೇಡ. ಇಲ್ಲಿಗೆ ರಾಜ್ಯದಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಿದ್ರೆ ರಾಜಕಾರಣಿಗಳನ್ನ ಒಮ್ಮತಕ್ಕೆ ತಗೊಳ್ಬೇಕು, ಅವ್ರನ್ನ ಅಂಡರ್ಸ್ಟ್ಯಾಂಡಿಂಗ್ ತಗೊಂಡೇ ಮಾಡ್ಬೇಕು ಅನ್ನೋ ದಾಟಿಯಲ್ಲಿ ಮಾತನಾಡಿದ್ದಾರೆ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಮಾಡೋದ್ ಬೇಡ. ಈಗ ತಾನೇ ನಾನು ಮಾನ್ಯ ಶಾಸಕರು ಮಾತನಾಡಿರ್ತಕ್ಕಂಥ ಹೇಳಿಕೆಯನ್ನ ನೋಡ್ತಾ ಇದ್ದೆ. ಒಂದ್ ರೀತಿ ಪ್ರಚೋದನೆ ಕೊಡ್ತಕ್ಕಂಥ ಹೇಳಿಕೆಗಳು ಇವತ್ತು ಶಾಸಕರು ಮಾತನಾಡ್ತಕ್ಕಂಥದ್ದು ಬಹುಶಃ ಅವರ ಒಂದು ಶಾಸಕ ಸ್ಥಾನಕ್ಕೆ ಶೋಭೆ ತರಲಿಕ್ಕಿಲ್ಲ. ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಂದು ಕೈಗಾರಿಕೆ ಸ್ಥಾಪನೆ ಆಗುತ್ತೆ ಅಂತಕ್ಕಂಥದ್ದಾದಂಥ ಸಂದರ್ಭದಲ್ಲಿ ಒಬ್ಬ ಶಾಸಕ ಅದಕ್ಕೆ ಸಂಪೂರ್ಣವಾದಂತ ಒಂದು ಸಹಕಾರವನ್ನ ಕೊಡಬೇಕು, ಬೆಂಬಲವನ್ನ ನೀಡಬೇಕು. ಇಲ್ಲಿ ಯಾರನ್ನು ಬಿಟ್ಟು ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಮೊದಲು ಇಂಥ ಒಂದು ಸಂಪ್ರದಾಯಗಳು, ಸಂಸ್ಕೃತಿಯನ್ನ ಇವತ್ತು ಈ ಕಾಂಗ್ರೆಸ್ನವರೇನು ಹೊಂದಿದ್ದಾರೆ, ಇವೆಲ್ಲವನ್ನ ಬಿಟ್ಟು ನಮ್ಮ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಕೇಂದ್ರದ ಸರ್ಕಾರ ಕೋಲಾರ್ನಲ್ಲಿ ಇವತ್ತು ಏನೊಂದು ದೊಡ್ಡ ಐತಿಹಾಸಿಕವಾದಂತ ಒಂದು ಕೈಗಾರಿಕೆಯನ್ನ ತಗೊಂಡ್ ಬರ್ಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ. ಇದಕ್ಕೆ ಪೂರಕವಾಗಿ ಬೆಂಬಲ ಕೊಡ್ತಕ್ಕಂಥ ಸೂಕ್ತ. ಈಗ ಬಿಜೆಪಿ ಕಾರ್ಯಕಾರಿಣಿ ಸಂದರ್ಭದಲ್ಲಿ ಅವರು ಕಾರ್ಯಕಾರಿಣಿ ಮಾಡಿದಾಗ ಬಹಿರಂಗವಾಗಿ ಮೈತ್ರಿ ಬಗ್ಗೆ ಮಾತನಾಡಬಾರದು ಯಾವ ಬಿಜೆಪಿ ನಾಯಕರು ಕೂಡ. ಜೆಡಿಎಸ್ ನವ್ರು ಮಾತಾಡಿದ್ರೆ ಅದನ್ನ ಮಾತಾಡ್ಲಿ, ಬಟ್ ನೀವು ಮಾತಾಡ್ಬಿಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಜೆಡಿಎಸ್ ಯಾವ ತರ ನೋಡ್ತಿದ್ರು ಸರ್? ನಾನು ಪದೇ ಪದೇ ಈ ವಿಚಾರವಾಗಿ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಈಗಾಗಲೇ ಅನೇಕ ಸಂದರ್ಭದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಬಹುಶಃ ಇದನ್ನ ಇಲ್ಲಿಂದ ಇಲ್ಲಿಗೆ ಬಿಡ್ತಕ್ಕಂಥದ್ದು ಸೂಕ್ತ ಅನ್ನೋದು ಪಕ್ಷದ ವರಿಷ್ಠರು ಕೂಡ ಇತ್ತೀಚಿನ ದಿನಗಳಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದಷ್ಟು ಬೆಳವಣಿಗೆಗಳನ್ನ ಕುರಿತು ಚರ್ಚೆಯನ್ನ ಮಾಡಿದ್ದಾರೆ. ಹಾಗಾಗಿ ಒಂದು ಭಾರತೀಯ ಜನತಾ ಪಾರ್ಟಿ ಇರಲಿ, ಜನತಾದಳ ಪಕ್ಷ ಇರಲಿ, ಒಗ್ಗಟ್ಟಿನಿಂದ ಯಾವುದೇ ವೈಮನಸ್ಸುಗಳಿಲ್ದಿರ ಒಮ್ಮತದಿಂದ ಇವತ್ತು ಈ ರಾಜ್ಯದ ಜನತೆಯ ಒಂದು ಹೃದಯವನ್ನ ಗೆಲ್ತಕ್ಕಂಥದ್ದಕ್ಕೆ ಕನಿಷ್ಠ ಪಕ್ಷ ಅವತ್ತು ಹೇಳಿದ್ದೇನೆ, NDA ಹತ್ತತ್ರ 140ರಿಂದ 150 ಸ್ಥಾನವನ್ನ ಗೆಲ್ತಕ್ಕಂಥದ್ದಕ್ಕೆ ಇಬ್ರು ಒಗ್ಗಟ್ಟಿನಿಂದ ಹೋಗಬೇಕಾಗ್ತದೆ, ಹೋಗ್ತೇವೆ. ನಮ್ಮ ಜನತಾದಳ ಪಕ್ಷದ ಕಾರ್ಯಕರ್ತರ ಸಭೆಗಳಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಹುರಿದುಂಬಿಸ್ತಕ್ಕಂಥ ಕೆಲವೊಂದಷ್ಟು ಮಾತುಗಳನ್ನ ನಾವು ಆಡಬೇಕಾಗ್ತದೆ. ಅದನ್ನ ಹೊರತುಪಡಿಸಿ ಯಾವುದೇ ರೀತಿಯಾದಂತ ತೀರ್ಮಾನಗಳು
ಕೇಂದ್ರದ ವರಿಷ್ಠರಿಗೆ ಬಿಟ್ಟಿದೆ, ನಮ್ಮ ವರಿಷ್ಠರಿಗೆ ಬಿಟ್ಟಿದೆ. ಚುನಾವಣೆ ಕಳೆದ ನಂತರ ಏನೇನ್ ತೀರ್ಮಾನಗಳು ತಗೊಳ್ತಾರೆ. ಕೊನೆಯದಾಗಿ ಸರ್, ಸಿಎಂ ಸಿದ್ದರಾಮಯ್ಯನವರು ಸಾಲು ಟ್ವೀಟ್ ಗಳನ್ನ, ಇಮೇಜ್ ಗಳನ್ನ ಅವರು ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ ಹಾಕೊಂಡಿದ್ರು. ಅಲ್ಲಿಗೆ ಒಬ್ಬ ಕುರುಬ ಸಿಎಂ ಆಗಿದ್ದನ್ನ ಸಮಾಜ ಒಪ್ಕೊಳ್ಳಿಲ್ಲ, ಅಥವಾ ಕಳೆದ ಅನೇಕ ದಶಕಗಳಿಂದ ದೊಡ್ಡ ರಾಜಕೀಯ ಧುರೀಣರವ್ರನ್ನ ತುಳಿದಾಕುವಂತ ಪ್ರಯತ್ನ ಮಾಡಿದ್ರು ಅಂತ ಅದು ಒಂದು 4 ರಿಂದ 5 ಫೋಟೋಗಳನ್ನ ಹಾಕಿರುವಂತದ್ದು. ಅಲ್ಲಿಗೆ ಅವರಿಗೆ ಅಭದ್ರತೆ ಕಾಡ್ತಿದ್ಯಾ, ಅಥವಾ JDS ಹಾಗೂ ಅವರ ಪಕ್ಷದಲ್ಲಿರುವಂತ ಬಿಜೆಪಿಯಲ್ಲಿರುವಂತ ವಿರೋಧಿಗಳಿಗೆ ಸಂದೇಶವನ್ನ ಕೊಡ್ತಿದ್ದಾರೆ? ಅದನ್ನ ಯಾವ ತರ ನೋಡ್ತಿದ್ದೀರಾ? ನನಗೆ ಯಾವ ಒಂದು ಅರ್ಥದಲ್ಲಿ ಇವೆಲ್ಲವೂ ಕೂಡ ಸಾರ್ವಜನಿಕ ವಲಯದಲ್ಲೇ ಹೊರಗಾಕಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಒಂದು, ಮಾನ್ಯ ಮುಖ್ಯಮಂತ್ರಿಗಳು ಜನತಾದಳ ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ, ಇವತ್ತು ಜನತಾದಳ ಪಕ್ಷ ಅಂದ್ರೆ ಬಹಳ ಜನ ಒಕ್ಕಲಿಗರಿಗೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತಕ್ಕಂಥದ್ದು ಒಂದು ರೀತಿ ತಪ್ಪು ಕಲ್ಪನೆಯನ್ನ ಹೊರಡಿಸ್ಬಿಟ್ಟಿದ್ದಾರೆ. ಆದ್ರೆ ದೇವೇಗೌಡರು ಸಾಹೇಬರು ರಾಜಕಾರಣ ಜೀವನದಲ್ಲಿ ಇವತ್ತೇನು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ, ಅವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಕೂರಿಸಿದ್ರು. ಇನ್ನ MP ಪ್ರಕಾಶ್ರು ಬಹಳ ಹಿರಿಯರು, ನಮ್ ಜೊತೆಲಿ ಇಲ್ಲ, ಇವತ್ತು ಬಹಳ ಹಿರಿಯ ನಾಯಕರು, ಅವ್ರನ್ನೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ತಗೊಂಡೋಗಿರ್ತಕ್ಕಂಥದ್ದು ಇದೇ ಜನತಾದಳ ಪಕ್ಷ. ನನಗೆ ಗೊತ್ತಿಲ್ಲ ಯಾವ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಇವೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ ಅಂತ. ಬಹುಶಃ ನಮ್ಗೆ ನಿಮ್ಗೆ ಗೊತ್ತಿದ್ದಂಗೆ ಸೀಟಿನ ವಿಚಾರವಾಗಿ ಇವೆಲ್ಲ ಚರ್ಚೆಗಳು ಉದ್ಭವ ಆಗಿದೆ. ಆದ್ರೆ ಒಂದು, ಕೇಂದ್ರದಲ್ಲಿ ಕಾಂಗ್ರೆಸ್ನವರು ಆ ನಾಯಕತ್ವಕ್ಕೆ ಏನಾದ್ರೂ ಕೇಂದ್ರದಲ್ಲಿ ಬೆಲೆ ಕೊಡ್ತಾರೆ ಅನ್ನೋದಾದ್ರೆ ರಾಜ್ಯ ನಾಯಕರು, ಬಹುಶಃ ಕೇಂದ್ರ ನಾಯಕರು ಈ ಕೂಡಲೇ ಇಂಟರ್ಫಿಯರೆನ್ಸ್ ಕೊಟ್ಟು ಇದಕ್ಕೆ ಏನಾದ್ರೂ ಒಂದು ತೆರೆ ಎಳಿತಕ್ಕಂಥ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ಇದೇ ನೆಪ ಹೊಡ್ಕೊಂಡು ಇನ್ನೊಂದು 2 ವರ್ಷ ಇದೇ ರೀತಿ ಕಾಲಹರಣ ಮಾಡ್ಕೊಂಡು ಹೋಗ್ತಾರೆ ಕಾಂಗ್ರೆಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.